ಅಂಗನವಾಡಿ ಕಾರ್ಯಕರ್ತೆಯರಿಗೆ 16 ಸಮಸ್ಯೆ ಇತ್ತು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 11,000 ಸಂಬಳ ಸದ್ಯಕ್ಕೆ ಸಿಗ್ತಾ ಇರುತ್ತೆ. ಸಹಾಯಕಿಯರಿಗೆ ಸದ್ಯ 6,000 ರೂಪಾಯಿ ಕೊಡ್ಲಾಗ್ತಾ ಇದೆ. ಆದ್ರೆ 25,000 ಸಂಬಳ ಕೇಳ್ತಾ ಇದ್ದಾರೆ ಕಾರ್ಯಕರ್ತೆಯರು. ಅಂಗನವಾಡಿ ಸಹಾಯಕಿಯರಿಗೆ 12,000 ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಇದು ಅವರ ಡಿಮ್ಯಾಂಡ್. ಕಾರ್ಯಕರ್ತೆಯರನ್ನ ಸಿ ದರ್ಜೆ ನೌಕರರಂತ ಪರಿಗಣನೆಗೆ ತೆಗೆದುಕೊಳ್ಬೇಕು, ಸಹಾಯಕಿಯರನ್ನ ಡಿ ದರ್ಜೆ ನೌಕರರಂತೇಳಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಚುನಾವಣೆ ವೇಳೆ ಕಾಂಗ್ರೆಸ್ ಒಂದು ಭರವಸೆಯನ್ನ ಕೊಟ್ಟಿತ್ತು ಅಲ್ವಾ, 15,000 ಸಂಬಳ ಕೊಡ್ತೀವಿ ಅಂತ. ಎಲ್ಲಿ ಸೇವಾ ನಿವೃತ್ತಿ ಹೊಂದಿದ್ರೆ ಅಥವಾ ನಿಧನರಾದ್ರೆ 3 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಪ್ರಿಯಾಂಕಾ ಗಾಂಧಿ ಅವರೇ ಘೋಷಣೆ ಮಾಡಿದ್ದು. ನೆನಪಿದ್ಯಾ? ನೆನಪಿಲ್ಲ ಅಂತಾರ ಬೈಟ್ ಇದೆ, ನಮ್ಮ ಹತ್ರ ಕೇಳಿಸ್ಬೇಕಾರೆ. ಆದ್ರೆ ಇಲ್ಲಿವರೆಗೂ ಆ ಮಾತನ್ನ ಉಳಿಸ್ಕೊಂಡಿಲ್ಲ ಸರ್ಕಾರ. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಸ್ವಲ್ಪ ಕಣ್ಣುಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಇದನ್ನು ನೀವು ಮಾಡ್ತೀರ ಅನ್ನೋ ಒಂದು ಭರವಸೆ ಇದೆ, ನೀವು ಮಾಡಲೇಬೇಕು. ಪ್ರತಿ ಸಲ ಇವರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಕ್ಷನ್ ಕೂತಾಗ ನಮಗೆ ನೋಡಕ್ಕಾಗಲ್ಲ ಕಣ್ಣಲ್ಲಿ. ಅಲ್ಲಿ ಅವ್ರಿಗೆ ಒಂದು ಸರಿಯಾದಂತ ವ್ಯವಸ್ಥೆ ಇಲ್ಲ ಗೊತ್ತಾ. ಕಳೆದ ಬಾರಿ ಅವ್ರು ಬಂದಾಗ ಹೇಳ್ಕೊಳಕ್ಕಾಗಲ್ಲ. ಅವರು ನೇಚರ್ ಕಾಲ್ಗೆ ಹೋದಾಗ ಎಲ್ಲಿಗೆ ಅಂತ ಹೋಗ್ಬೇಕಿತ್ತು. ಎಷ್ಟು ದಿನ ಮಕ್ಕಳ ಜೊತೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಗೊತ್ತಾ. ಭರವಸೆ ಕೊಟ್ರಿ ಅಲ್ವಾ, ಈಗ ಮತ್ತೆ ಮಾಡ್ತಾರೆ. ಮತ್ತೆ ಭರವಸೆ ಕೊಡಬೇಡಿ. ಒಂದವರಿಗೆ ಪರಿಹಾರವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಿ. ಸರ್ಕಾರ ಇದನ್ನ ಮಾಡಲೇಬೇಕು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ. ಮುಂದಿನ ಸಿದ್ಧತೆ ಗಮನ ಕೊಡಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 16 ಸಮಸ್ಯೆ ಇತ್ತು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 11,000 ಸಂಬಳ ಸದ್ಯಕ್ಕೆ ಸಿಗ್ತಾ ಇರುತ್ತೆ. ಸಹಾಯಕಿಯರಿಗೆ ಸದ್ಯ 6,000 ರೂಪಾಯಿ ಕೊಡ್ಲಾಗ್ತಾ ಇದೆ. ಆದ್ರೆ 25,000 ಸಂಬಳ ಕೇಳ್ತಾ ಇದ್ದಾರೆ ಕಾರ್ಯಕರ್ತೆಯರು. ಅಂಗನವಾಡಿ ಸಹಾಯಕಿಯರಿಗೆ 12,000 ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಇದು ಅವರ ಡಿಮ್ಯಾಂಡ್. ಕಾರ್ಯಕರ್ತೆಯರನ್ನ ಸಿ ದರ್ಜೆ ನೌಕರರಂತ ಪರಿಗಣನೆಗೆ ತೆಗೆದುಕೊಳ್ಬೇಕು, ಸಹಾಯಕಿಯರನ್ನ ಡಿ ದರ್ಜೆ ನೌಕರರಂತೇಳಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಚುನಾವಣೆ ವೇಳೆ ಕಾಂಗ್ರೆಸ್ ಒಂದು ಭರವಸೆಯನ್ನ ಕೊಟ್ಟಿತ್ತು ಅಲ್ವಾ, 15,000 ಸಂಬಳ ಕೊಡ್ತೀವಿ ಅಂತ. ಎಲ್ಲಿ ಸೇವಾ ನಿವೃತ್ತಿ ಹೊಂದಿದ್ರೆ ಅಥವಾ ನಿಧನರಾದ್ರೆ 3 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಪ್ರಿಯಾಂಕಾ ಗಾಂಧಿ ಅವರೇ ಘೋಷಣೆ ಮಾಡಿದ್ದು. ನೆನಪಿದ್ಯಾ? ನೆನಪಿಲ್ಲ ಅಂತಾರ ಬೈಟ್ ಇದೆ, ನಮ್ಮ ಹತ್ರ ಕೇಳಿಸ್ಬೇಕಾರೆ. ಆದ್ರೆ ಇಲ್ಲಿವರೆಗೂ ಆ ಮಾತನ್ನ ಉಳಿಸ್ಕೊಂಡಿಲ್ಲ ಸರ್ಕಾರ. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಸ್ವಲ್ಪ ಕಣ್ಣುಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಇದನ್ನು ನೀವು ಮಾಡ್ತೀರ ಅನ್ನೋ ಒಂದು ಭರವಸೆ ಇದೆ, ನೀವು ಮಾಡಲೇಬೇಕು. ಪ್ರತಿ ಸಲ ಇವರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಕ್ಷನ್ ಕೂತಾಗ ನಮಗೆ ನೋಡಕ್ಕಾಗಲ್ಲ ಕಣ್ಣಲ್ಲಿ. ಅಲ್ಲಿ ಅವ್ರಿಗೆ ಒಂದು ಸರಿಯಾದಂತ ವ್ಯವಸ್ಥೆ ಇಲ್ಲ ಗೊತ್ತಾ. ಕಳೆದ ಬಾರಿ ಅವ್ರು ಬಂದಾಗ ಹೇಳ್ಕೊಳಕ್ಕಾಗಲ್ಲ. ಅವರು ನೇಚರ್ ಕಾಲ್ಗೆ ಹೋದಾಗ ಎಲ್ಲಿಗೆ ಅಂತ ಹೋಗ್ಬೇಕಿತ್ತು. ಎಷ್ಟು ದಿನ ಮಕ್ಕಳ ಜೊತೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಗೊತ್ತಾ. ಭರವಸೆ ಕೊಟ್ರಿ ಅಲ್ವಾ, ಈಗ ಮತ್ತೆ ಮಾಡ್ತಾರೆ. ಮತ್ತೆ ಭರವಸೆ ಕೊಡಬೇಡಿ. ಒಂದವರಿಗೆ ಪರಿಹಾರವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಿ. ಸರ್ಕಾರ ಇದನ್ನ ಮಾಡಲೇಬೇಕು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ. ಮುಂದಿನ ಸಿದ್ಧತೆ ಗಮನ ಕೊಡಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 16 ಸಮಸ್ಯೆ ಇತ್ತು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 11,000 ಸಂಬಳ ಸದ್ಯಕ್ಕೆ ಸಿಗ್ತಾ ಇರುತ್ತೆ. ಸಹಾಯಕಿಯರಿಗೆ ಸದ್ಯ 6,000 ರೂಪಾಯಿ ಕೊಡ್ಲಾಗ್ತಾ ಇದೆ. ಆದ್ರೆ 25,000 ಸಂಬಳ ಕೇಳ್ತಾ ಇದ್ದಾರೆ ಕಾರ್ಯಕರ್ತೆಯರು. ಅಂಗನವಾಡಿ ಸಹಾಯಕಿಯರಿಗೆ 12,000 ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಇದು ಅವರ ಡಿಮ್ಯಾಂಡ್. ಕಾರ್ಯಕರ್ತೆಯರನ್ನ ಸಿ ದರ್ಜೆ ನೌಕರರಂತ ಪರಿಗಣನೆಗೆ ತೆಗೆದುಕೊಳ್ಬೇಕು, ಸಹಾಯಕಿಯರನ್ನ ಡಿ ದರ್ಜೆ ನೌಕರರಂತೇಳಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಚುನಾವಣೆ ವೇಳೆ ಕಾಂಗ್ರೆಸ್ ಒಂದು ಭರವಸೆಯನ್ನ ಕೊಟ್ಟಿತ್ತು ಅಲ್ವಾ, 15,000 ಸಂಬಳ ಕೊಡ್ತೀವಿ ಅಂತ. ಎಲ್ಲಿ ಸೇವಾ ನಿವೃತ್ತಿ ಹೊಂದಿದ್ರೆ ಅಥವಾ ನಿಧನರಾದ್ರೆ 3 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಪ್ರಿಯಾಂಕಾ ಗಾಂಧಿ ಅವರೇ ಘೋಷಣೆ ಮಾಡಿದ್ದು. ನೆನಪಿದ್ಯಾ? ನೆನಪಿಲ್ಲ ಅಂತಾರ ಬೈಟ್ ಇದೆ, ನಮ್ಮ ಹತ್ರ ಕೇಳಿಸ್ಬೇಕಾರೆ. ಆದ್ರೆ ಇಲ್ಲಿವರೆಗೂ ಆ ಮಾತನ್ನ ಉಳಿಸ್ಕೊಂಡಿಲ್ಲ ಸರ್ಕಾರ. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಸ್ವಲ್ಪ ಕಣ್ಣುಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಇದನ್ನು ನೀವು ಮಾಡ್ತೀರ ಅನ್ನೋ ಒಂದು ಭರವಸೆ ಇದೆ, ನೀವು ಮಾಡಲೇಬೇಕು. ಪ್ರತಿ ಸಲ ಇವರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಕ್ಷನ್ ಕೂತಾಗ ನಮಗೆ ನೋಡಕ್ಕಾಗಲ್ಲ ಕಣ್ಣಲ್ಲಿ. ಅಲ್ಲಿ ಅವ್ರಿಗೆ ಒಂದು ಸರಿಯಾದಂತ ವ್ಯವಸ್ಥೆ ಇಲ್ಲ ಗೊತ್ತಾ. ಕಳೆದ ಬಾರಿ ಅವ್ರು ಬಂದಾಗ ಹೇಳ್ಕೊಳಕ್ಕಾಗಲ್ಲ. ಅವರು ನೇಚರ್ ಕಾಲ್ಗೆ ಹೋದಾಗ ಎಲ್ಲಿಗೆ ಅಂತ ಹೋಗ್ಬೇಕಿತ್ತು. ಎಷ್ಟು ದಿನ ಮಕ್ಕಳ ಜೊತೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಗೊತ್ತಾ. ಭರವಸೆ ಕೊಟ್ರಿ ಅಲ್ವಾ, ಈಗ ಮತ್ತೆ ಮಾಡ್ತಾರೆ. ಮತ್ತೆ ಭರವಸೆ ಕೊಡಬೇಡಿ. ಒಂದವರಿಗೆ ಪರಿಹಾರವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಿ. ಸರ್ಕಾರ ಇದನ್ನ ಮಾಡಲೇಬೇಕು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ. ಮುಂದಿನ ಸಿದ್ಧತೆ ಗಮನ ಕೊಡಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 16 ಸಮಸ್ಯೆ ಇತ್ತು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 11,000 ಸಂಬಳ ಸದ್ಯಕ್ಕೆ ಸಿಗ್ತಾ ಇರುತ್ತೆ. ಸಹಾಯಕಿಯರಿಗೆ ಸದ್ಯ 6,000 ರೂಪಾಯಿ ಕೊಡ್ಲಾಗ್ತಾ ಇದೆ. ಆದ್ರೆ 25,000 ಸಂಬಳ ಕೇಳ್ತಾ ಇದ್ದಾರೆ ಕಾರ್ಯಕರ್ತೆಯರು. ಅಂಗನವಾಡಿ ಸಹಾಯಕಿಯರಿಗೆ 12,000 ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಇದು ಅವರ ಡಿಮ್ಯಾಂಡ್. ಕಾರ್ಯಕರ್ತೆಯರನ್ನ ಸಿ ದರ್ಜೆ ನೌಕರರಂತ ಪರಿಗಣನೆಗೆ ತೆಗೆದುಕೊಳ್ಬೇಕು, ಸಹಾಯಕಿಯರನ್ನ ಡಿ ದರ್ಜೆ ನೌಕರರಂತೇಳಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಚುನಾವಣೆ ವೇಳೆ ಕಾಂಗ್ರೆಸ್ ಒಂದು ಭರವಸೆಯನ್ನ ಕೊಟ್ಟಿತ್ತು ಅಲ್ವಾ,
15,000 ಸಂಬಳ ಕೊಡ್ತೀವಿ ಅಂತ ಎಲ್ಲಿ? ಸೇವಾ ನಿವೃತ್ತಿ ಹೊಂದಿದ್ರೆ ಅಥವಾ ನಿಧನರಾದ್ರೆ 3 ಲಕ್ಷ ಕೊಡ್ತೀವಿ ಅಂತ ಹೇಳ್ತಿರಲ್ವಾ ಪ್ರಿಯಾಂಕಾ ಗಾಂಧಿ ಅವರೇ ಘೋಷಣೆ ಮಾಡಿದ್ದು. ನೆನಪಿದ್ಯಾ? ನೆನಪಿಲ್ಲ ಅಂತಾರ ಬೈಟ್ ಇದೆ ನಮ್ಮ ಹತ್ರ, ಕೇಳಿಸ್ಬೇಕಾರೆ. ಆದ್ರೆ ಇಲ್ಲಿವರೆಗೂ ಆ ಮಾತನ್ನ ಉಳಿಸ್ಕೊಂಡಿಲ್ಲ ಸರ್ಕಾರ. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಸ್ವಲ್ಪ ಕಣ್ಣುಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಇದನ್ನು ನೀವು ಮಾಡ್ತೀರ ಅನ್ನೋ ಒಂದು ಭರವಸೆ ಇದೆ, ನೀವು ಮಾಡಲೇಬೇಕು. ಪ್ರತಿ ಸಲ ಇವರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಕ್ಷನ್ ಕೂತಾಗ ನಮಗೆ ನೋಡಕ್ಕಾಗಲ್ಲ ಕಣ್ಣಲ್ಲಿ. ಅಲ್ಲಿ ಅವರಿಗೆ ಒಂದು ಸರಿಯಾದಂತ ವ್ಯವಸ್ಥೆ ಇಲ್ಲ ಗೊತ್ತಾ. ಕಳೆದ ಬಾರಿ ಅವ್ರು ಬಂದಾಗ ಹೇಳ್ಕೊಳಕ್ಕಾಗಲ್ಲ. ಅವರು ನೇಚರ್ ಕಾಲ್ಗೆ ಹೋದಾಗ ಎಲ್ಲಿಗೆ ಅಂತ ಹೋಗ್ಬೇಕಿತ್ತು. ಎಷ್ಟು ದಿನ ಮಕ್ಕಳ ಜೊತೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಗೊತ್ತಾ. ಭರವಸೆ ಕೊಟ್ರಿ ಅಲ್ವಾ, ಈಗ ಮತ್ತೆ ಮಾಡ್ತಾರೆ. ಮತ್ತೆ ಭರವಸೆ ಕೊಡಬೇಡಿ. ಒಂದವರಿಗೆ ಪರಿಹಾರವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಿ. ಸರ್ಕಾರ ಇದನ್ನ ಮಾಡಲೇಬೇಕು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ. ಮುಂದಿನ ಸುದ್ದಿ ಗಮನ ಕೊಡಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 16 ಸಮಸ್ಯೆ ಇತ್ತು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 11,000 ಸಂಬಳ ಸದ್ಯಕ್ಕೆ ಸಿಗ್ತಾ ಇರೋದು. ಸಹಾಯಕಿಯರಿಗೆ ಸದ್ಯ 6,000 ರೂಪಾಯಿ ಕೊಡ್ಲಾಗ್ತಾ ಇದೆ. ಆದ್ರೆ 25,000 ಸಂಬಳ ಕೇಳ್ತಾ ಇದ್ದಾರೆ ಕಾರ್ಯಕರ್ತೆಯರು. ಅಂಗನವಾಡಿ ಸಹಾಯಕಿಯರಿಗೆ 12,000 ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಇದು ಅವರ ಡಿಮ್ಯಾಂಡ್. ಕಾರ್ಯಕರ್ತೆಯರನ್ನ ಸಿ ದರ್ಜೆ ನೌಕರರಂತ ಪರಿಗಣನೆಗೆ ತೆಗೆದುಕೊಳ್ಬೇಕು. ಸಹಾಯಕಿಯರನ್ನ ಡಿ ದರ್ಜೆ ನೌಕರಂತೇಳಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಚುನಾವಣೆ ವೇಳೆ ಕಾಂಗ್ರೆಸ್ ಒಂದು ಭರವಸೆಯನ್ನ ಕೊಟ್ಟಿತ್ತು ಅಲ್ವಾ, 15,000 ಸಂಬಳ ಕೊಡ್ತೀವಿ ಅಂತ ಎಲ್ಲಿ? ಸೇವಾ ನಿವೃತ್ತಿ ಹೊಂದಿದ್ರೆ ಅಥವಾ ನಿಧನರಾದ್ರೆ 3 ಲಕ್ಷ ಕೊಡ್ತೀವಿ ಅಂತ ಹೇಳ್ತಿರಲ್ವಾ ಪ್ರಿಯಾಂಕಾ ಗಾಂಧಿ ಅವರೇ ಘೋಷಣೆ ಮಾಡಿದ್ದು. ನೆನಪಿದ್ಯಾ? ನೆನಪಿಲ್ಲ ಅಂತಾರ ಬೈಟ್ ಇದೆ ನಮ್ಮ ಹತ್ರ, ಕೇಳಿಸ್ಬೇಕಾರೆ. ಆದ್ರೆ ಇಲ್ಲಿವರೆಗೂ ಆ ಮಾತನ್ನ ಉಳಿಸ್ಕೊಂಡಿಲ್ಲ ಸರ್ಕಾರ. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಸ್ವಲ್ಪ ಕಣ್ಣುಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಇದನ್ನು ನೀವು ಮಾಡ್ತೀರ ಅನ್ನೋ ಒಂದು ಭರವಸೆ ಇದೆ, ನೀವು ಮಾಡಲೇಬೇಕು. ಪ್ರತಿ ಸಲ ಇವರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಕ್ಷನ್ ಕೂತಾಗ ನಮಗೆ ನೋಡಕ್ಕಾಗಲ್ಲ ಕಣ್ಣಲ್ಲಿ. ಅಲ್ಲಿ ಅವರಿಗೆ ಒಂದು ಸರಿಯಾದಂತ ವ್ಯವಸ್ಥೆ ಇಲ್ಲ ಗೊತ್ತಾ. ಕಳೆದ ಬಾರಿ ಅವ್ರು ಬಂದಾಗ ಹೇಳ್ಕೊಳಕ್ಕಾಗಲ್ಲ. ಅವರು ನೇಚರ್ ಕಾಲ್ಗೆ ಹೋದಾಗ ಎಲ್ಲಿಗೆ ಅಂತ ಹೋಗ್ಬೇಕಿತ್ತು. ಎಷ್ಟು ದಿನ ಮಕ್ಕಳ ಜೊತೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಗೊತ್ತಾ. ಭರವಸೆ ಕೊಟ್ರಿ ಅಲ್ವಾ, ಈಗ ಮತ್ತೆ ಮಾಡ್ತಾರೆ. ಮತ್ತೆ ಭರವಸೆ ಕೊಡಬೇಡಿ. ಒಂದವರಿಗೆ ಪರಿಹಾರವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಿ. ಸರ್ಕಾರ ಇದನ್ನ ಮಾಡಲೇಬೇಕು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ. ಮುಂದಿನ ಸುದ್ದಿ ಗಮನ ಕೊಡಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 16 ಸಮಸ್ಯೆ ಇತ್ತು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 11,000 ಸಂಬಳ ಸದ್ಯಕ್ಕೆ ಸಿಗ್ತಾ ಇರೋದು. ಸಹಾಯಕಿಯರಿಗೆ ಸದ್ಯ 6,000 ರೂಪಾಯಿ ಕೊಡ್ಲಾಗ್ತಾ ಇದೆ. ಆದ್ರೆ 25,000 ಸಂಬಳ ಕೇಳ್ತಾ ಇದ್ದಾರೆ ಕಾರ್ಯಕರ್ತೆಯರು. ಅಂಗನವಾಡಿ ಸಹಾಯಕಿಯರಿಗೆ 12,000 ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಇದು ಅವರ ಡಿಮ್ಯಾಂಡ್. ಕಾರ್ಯಕರ್ತೆಯರನ್ನ ಸಿ ದರ್ಜೆ ನೌಕರಂತ ಪರಿಗಣನೆಗೆ ತೆಗೆದುಕೊಳ್ಬೇಕು. ಸಹಾಯಕಿಯರನ್ನ ಡಿ ದರ್ಜೆ ನೌಕರಂತೇಳಿ ಪರಿಗಣನೆಗೆ ತೆಗೆದುಕೊಳ್ಬೇಕು. ಚುನಾವಣೆ ವೇಳೆ ಕಾಂಗ್ರೆಸ್ ಒಂದು ಭರವಸೆಯನ್ನ ಕೊಟ್ಟಿತ್ತು ಅಲ್ವಾ, 15,000 ಸಂಬಳ ಕೊಡ್ತೀವಿ ಅಂತ ಎಲ್ಲಿ? ಸೇವಾ ನಿವೃತ್ತಿ ಹೊಂದಿದ್ರೆ ಅಥವಾ ನಿಧನರಾದ್ರೆ 3 ಲಕ್ಷ ಕೊಡ್ತೀವಿ ಅಂತ ಹೇಳ್ತಿರಲ್ವಾ ಪ್ರಿಯಾಂಕಾ ಗಾಂಧಿ ಅವರೇ ಘೋಷಣೆ ಮಾಡಿದ್ದು. ನೆನಪಿದ್ಯಾ? ನೆನಪಿಲ್ಲ ಅಂತಾರ ಬೈಟ್ ಇದೆ ನಮ್ಮ ಹತ್ರ, ಕೇಳಿಸ್ಬೇಕಾರೆ. ಆದ್ರೆ ಇಲ್ಲಿವರೆಗೂ ಆ ಮಾತನ್ನ ಉಳಿಸ್ಕೊಂಡಿಲ್ಲ ಸರ್ಕಾರ. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಸ್ವಲ್ಪ ಕಣ್ಣುಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಇದನ್ನು ನೀವು ಮಾಡ್ತೀರ ಅನ್ನೋ ಒಂದು ಭರವಸೆ ಇದೆ, ನೀವು ಮಾಡಲೇಬೇಕು. ಪ್ರತಿ ಸಲ ಇವರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಕ್ಷನ್ ಕೂತಾಗ ನಮಗೆ ನೋಡಕ್ಕಾಗಲ್ಲ ಕಣ್ಣಲ್ಲಿ. ಅಲ್ಲಿ ಅವರಿಗೆ ಒಂದು ಸರಿಯಾದಂತ ವ್ಯವಸ್ಥೆ ಇಲ್ಲ ಗೊತ್ತಾ. ಕಳೆದ ಬಾರಿ ಅವ್ರು ಬಂದಾಗ ಹೇಳ್ಕೊಳಕ್ಕಾಗಲ್ಲ. ಅವರು ನೇಚರ್ ಕಾಲ್ಗೆ ಹೋದಾಗ ಎಲ್ಲಿಗೆ ಅಂತ ಹೋಗ್ಬೇಕಿತ್ತು. ಎಷ್ಟು ದಿನ ಮಕ್ಕಳ ಜೊತೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಗೊತ್ತಾ. ಭರವಸೆ ಕೊಟ್ರಿ ಅಲ್ವಾ, ಈಗ ಮತ್ತೆ ಮಾಡ್ತಾರೆ. ಮತ್ತೆ ಭರವಸೆ ಕೊಡಬೇಡಿ. ಒಂದವರಿಗೆ ಪರಿಹಾರವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಿ. ಸರ್ಕಾರ ಇದನ್ನ ಮಾಡಲೇಬೇಕು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ.